ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ನೀವು ಡಿಸೆಂಬರ್ 19, 20, 21 ಬೇರೆ ಯಾವುದು ಕಾರ್ಯಕ್ರಮನ ಇಟ್ಕೋಬೇಡಿ. ಯಾಕೆ ಗೊತ್ತಾ? ಅವತ್ತು 3 ದಿನಗಳ ಕಾಲ ಸೇವಾ ಸಂಕಲ್ಪ ಅಭಯ ಸೇವಾ ಫೌಂಡೇಶನ್ ಅವರ ಒಂದು ಕಾರ್ಯಕ್ರಮ ನಡೀತಾ ಇದೆ, ಉಮೇಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ. ಸೊ ಈ ಕಾರ್ಯಕ್ರಮನ ನೀವು ಮಿಸ್ ಮಾಡ್ಕೊಂಡ್ರೆ ಸುಮಾರು ವಿಚಾರಗಳನ್ನ, ಸುಮಾರು ಬಗೆಯ ಸೇವೆಗಳನ್ನ ಮಿಸ್ ಮಾಡ್ಕೊಂಡಂಗೆ ಅಂತ ನನಗನ್ಸುತ್ತೆ. ನೋಡಿ, ಅಲ್ಲಿ ರಕ್ತದಾನ ಇರಬಹುದು, ಅಥವಾ ಸಂಪೂರ್ಣ ಉಚಿತ ಆರೋಗ್ಯ ಶಿಬಿರ ಇರಬಹುದು, ಬಡ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಇರಬಹುದು, ಇನ್ನು ಕೆಲವೊಬ್ಬರಿಗೆ ಹೊದಿಕೆ ವಿತರಣೆ ಇರಬಹುದು, ಅಥವಾ ದೇವರ ಪೂಜಾ ಕೈಂಕರ್ಯಗಳಿರಬಹುದು. ಹೀಗೆ ಅನೇಕ ಬಗೆಯ ಕಾರ್ಯಕ್ರಮಗಳನ್ನ 19, 20, 21ಕ್ಕೆ ಇವರು ಆಯೋಜನೆಯನ್ನು ಮಾಡಿದ್ದಾರೆ. 20ನೇ ತಾರೀಕಂತೂ ಸುಮಾರು ಇದೆ. ಅಂದ್ರೆ ಇಲ್ಲಿ ಹುಲಿ ಹೆಜ್ಜೆ ಇರಬಹುದು, ಅಥವಾ ಶ್ರೀಪಾದ ಪೂಜೆ ಇರಬಹುದು, ಆಶೀರ್ವಚನ ಇರಬಹುದು, ಅನ್ನದಾನ ಇರಬಹುದು, ಜನಪದ ಜಾತ್ರೆ ಇರಬಹುದು. ಹೀಗೆ ಸುಮಾರು ಕೆಲಸಗಳಿದಾವೆ, ಮತ್ತೆ ಕಾರ್ಯಗಳಿದಾವೆ, ಮತ್ತೆ ಕೆಲವೊಂದು ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳು ಕೂಡ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಸೊ ಇದೆಲ್ಲವನ್ನ ನೀವು ಎಂಜಾಯ್ ಮಾಡಬೇಕು ಅಂತಾನೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರುವಂತದ್ದು. ಸೇವಾ ಸಂಕಲ್ಪ ಅನ್ನುವಂಥ ಕಾರ್ಯಕ್ರಮ ಇದು. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಒಂದು ಸಡಗರ. ಇದು ಎಲ್ಲಿ ನಡೀತಿದೆ ಅಂತ ಸುಮಾರು ಜನ ಕೇಳಬಹುದು. ಇದು ಬೆಂಗಳೂರಿನ ರಾಜಾಜಿನಗರದಲ್ಲಿ ನಡೀತಾ ಇರುವಂತದ್ದು. ನಿಮ್ಗೆಲ್ರಿಗೂ ಕೂಡ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ ಗೊತ್ತಿರಬಹುದು, ಅಲ್ಲಿ ನಡೀತಾ ಇದೆ. ಸೊ 19ನೇ ತಾರೀಕು ಸಂಜೆ ಪ್ರಾರಂಭ ಆದ್ರೆ 21ರ ತನಕ ಈ ಕಾರ್ಯಕ್ರಮ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ಈ ಕಾರ್ಯಕ್ರಮಗಳಿಗೆ ಬನ್ನಿ. ಸೊ ನಿಮಗೆ ಏನೇ ಕೆಲವೊಂದು ಆರೋಗ್ಯದ ಸಮಸ್ಯೆಗಳಿದ್ರೆ, ತಪಾಸಣೆಗಳು ಬೇಕಿದ್ರೆ, ಅಥವಾ ಕನ್ನಡಕಗಳು ಬೇಕಿದ್ರೆ, ಅಥವಾ ಕಣ್ಣಿನ ತಪಾಸಣೆ ಆಗ್ಬೇಕಾಗಿದ್ರೆ, ಅಥವಾ ನೀವು ಯಾರಿಗಾದ್ರೂ ರಕ್ತದಾನ ಮಾಡ್ತೀನಿ ಅನ್ನೋದಾದ್ರೆ, ಇಲ್ಲ ನಾನು ಒಳ್ಳೆ ಕಾರ್ಯಕ್ರಮವನ್ನ ನೋಡ್ಬೇಕಪ್ಪ, ಒಳ್ಳೆ ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡ್ಬೇಕು ಅನ್ನೋದಿದ್ರೆ ಖಂಡಿತವಾಗಿ ಬನ್ನಿ. ಈ ಕಾರ್ಯಕ್ರಮವನ್ನ ಎಂಜಾಯ್ ಮಾಡೋಣ, ಜೊತೆಗೆ ನಮ್ಮಲ್ಲಾಗಿರುವಂತಹ ಸೇವೆಯನ್ನ ಮಾಡೋಣ, ಸೇವಾ ಸಂಕಲ್ಪ ಕಾರ್ಯಕ್ರಮವನ್ನ ಗೆಲ್ಸೋಣ. ಸೊ ಆಲ್ ಆರ್ ವೆಲ್ಕಮ್.